ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈ ದೂರ ಕಾಲ ವೇಗಕ್ಕೆ ಸಂಬಂಧಿಸಿದಂತೆ ಎರಡನೇ ವಿಧಾನವನ್ನು ನೋಡೋಣ. ಆಲ್ರೆಡಿ ಎರಡನೇ ವಿಧಾನವನ್ನು ಅಪ್ಲೋಡ್ ಮಾಡಿದ್ದೆ. ಆನ್ಸರ್ ಅಂತೂ ಎಕ್ಸಾಕ್ಟಾಗಿ ಎಲ್ಲ ಸರಿ ಇದೆ. ಬಟ್ ಒಂದೇ ಒಂದು ಪಾಯಿಂಟ್ ಏನಾಗೈತಪ್ಪ ಅಂತಂದ್ರೆ ಅದರಲ್ಲಿ ಒಂದು ಪ್ಲಸ್ ಆಗಬೇಕಾಗಿತ್ತು. ಅದು ಪ್ಲಸ್ ಇರ್ತಕ್ಕಂಥ ಸೈನ್ ಏನು ಮಾಡ್ಕೊಂಡಿದ್ದೇವೆ ಅಂದರೆ ಇಂಟು ಮಾಡ್ಕೊಂಡಿದ್ದೇವೆ. ಅದು ಒಂದು ಮಿಸ್ಟೇಕ್ ಆಗಿದೆ. ಹಾಗಾಗಿ ಏನಪ್ಪ ಅಂತಂದ್ರೆ ಆ ವಿಧಾನವನ್ನು ಇನ್ನೊಂದು ಸಾರಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಸೇಮ್ ಅಲ್ಲಿ ಏನು ಬಿಡಿಸಿವಲ್ಲ ಎಲ್ಲ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ 800 ಕಿಲೋಮೀಟರ್ ಇರ್ತಕ್ಕಂಥ ದೂರವನ್ನು 5 ಗಂಟೆ 20 ನಿಮಿಷಗಳ ಕಾಲ ಕ್ರಮಿಸ್ತಾನೆ. ಅಂದ್ರೆ ಡಿಸ್ಟೆನ್ಸ್ ಎಷ್ಟೈತ್ರಿ? 800 ಕಿಲೋಮೀಟರ್ ದೂರ ಐತಿ. ಅದನ್ನ ಏನು ಮಾಡ್ತಾನೆ ಅಂದ್ರೆ 5 ಗಂಟೆ 20 ನಿಮಿಷಕ್ಕೆ ಹೋಗಿ ರೀಚ್ ಆಗ್ತಾನೆ, ಅವನು ಮುಟ್ತಾನೆ. ಹಾಗಾದ್ರೆ ಆತಂದು ವೇಗ ಪ್ರತಿ ಗಂಟೆಗೆ ಎಷ್ಟಿತ್ತು ಅಂತ ಕೇಳ್ತಿದ್ದಾನೆ. ನಮಗೆ ನೆನ್ಪಿಟ್ಕೊಡ್ರಿ, ಇಲ್ಲಿ ಏನಪ್ಪ ಅಂತಂದ್ರೆ ದೂರ ಅನ್ನೋದನ್ನು ಕೊಟ್ಟಿದ್ದಾನೆ. ದೂರ ಈಜ್ಕೊಳ್ತು ಎಷ್ಟ್ರಿ? 800 ಕಿಲೋಮೀಟರ್. ಹಾಗಾದ್ರೆ ಅವನು ಚಲಿಸಿದ ಕಾಲ ಎಷ್ಟೈತ್ರಿ? ಕಾಲ ಈಜ್ಕೊಳ್ತು 5 ಗಂಟೆ 20 ನಿಮಿಷ. ಓಕೆ, ಹಾಗಾದ್ರೆ ಏನು ಕೇಳ್ತಾ ಇದ್ದಾನೆ ಅವ? ವೇಗ ಈಜ್ಕೊಳ್ತು ಎಷ್ಟು ಕಿಲೋಮೀಟರ್, ವೇಗ ಒಂದು ಎಷ್ಟಿತ್ತು ಅಂತ ಕೇಳ್ತಾನೆ ಪ್ರತಿ ಗಂಟೆ. ಫಾರ್ಮುಲಾ ಏನೈತ್ರಿ? ವೇಗ ಈಜ್ಕೊಳ್ತು ಚಲಿಸಿದ ದೂರ ಅಪಾನ್ ಕಾಲ. ಹಾಗಾದ್ರೆ ಬರೀ ಈಗ ನೆಕ್ಸ್ಟ್ ಅವ ಚಲಿಸಿದ ದೂರ ಎಷ್ಟ್ರಿ? 800 ಕಿಲೋಮೀಟರ್. ಬರಬರಿ ರೀ. ಅಪಾನ್ ಕಾಲ ಎಷ್ಟು ಗಂಟೆ ರೀ? 5 ಗಂಟೆ ಪ್ಲಸ್ 20 ನಿಮಿಷ. ಪ್ಲಸ್ ಮಾಡ್ಕೋಬೇಕಿದು 20 ನಿಮಿಷ. ಹಾಗಾದ್ರೆ ನಾನೇನು ಹೇಳ್ತೀನಿ, ಇದು 20 ನಿಮಿಷ ಇದ್ದಿದ್ದು ಇದು ಏನೈತಲ್ರಿ ಕಿಲೋಮೀಟರ್ ಒಳಗೈತಿ. ಕಿಲೋಮೀಟರ್ ಪರ್ ಅವರ್ ವೇಗ ದೂರ ಇರೋದು. ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಇಲ್ಲಿ ಕಿಲೋಮೀಟರ್ ಐತಿದ್ದು ದೂರ. ಹಾಗಾದ್ರೆ ಕಾಲ ಏನೈತಿ? 5 ಗಂಟೆ 20 ನಿಮಿಷ ಐತಿ. ಇದು ಗಂಟೆ ಒಳಗೈತಿ, ಇದು 20 ನಿಮಿಷ ಐತಿ. ಅಂದ್ರೆ ಇವು ಎರಡು ಏನಾಗಬೇಕು? ಒಂದೇ ಮಾನದೊಳಗೆ ಬರಬೇಕು. 5 ಗಂಟೆ 20 ನಿಮಿಷ ಇದ್ದಿದ್ದು ಗಂಟೆ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಗಂಟೆ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ /60. ಯಾಕೆ 60 ಅಪ್ಪ ಅಂತ ಕೇಳಿದ್ರೆ 1 ಗಂಟೆಗೆ 60 ನಿಮಿಷ. ನಿನ್ನೆ ಏನು ಮಾಡಿದ್ದೆವು? 5 × 20/60 ತೊಗೊಂಡಿದ್ದೆವು. ಇಲ್ಲಿ ಇಂಟು ತೊಗೊಂಡಿದ್ದೆವು, ಅಷ್ಟ ಮಿಸ್ಟೇಕ್, ಮತ್ತೆ ಏನೂ ಇಲ್ಲ. ಹಾಗಾದ್ರೆ 5 + 20/60. ಹಾಗಾದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ರಿ. ಈಗ ಈ 0 ಹೋಯ್ತು, ಈ 0 ಹೋಯ್ತು, 2 ಒಂದ್ಲೆ 2 3. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ನೋಡ್ರಿ. 800 / 5 ಪ್ಲಸ್ ಎಷ್ಟಾಯ್ತು? 1/3. ಬರಬರಿ ರೀ, 1/3. ಈಗ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತ ಕೇಳಿದಾಗ 800 / 3 5 15 1 ಎಷ್ಟೈತ್ರಿ? 16. 3 5 15 1 16 /3 ಅಂತ ಹೇಳ್ತು. ಇದನ್ನೇ ಏನಪ್ಪ ಅಂತಂದ್ರೆ ಇನ್ನೊಂದು ಸ್ಟೆಪ್ ನೋಡ್ಕೊರಿ. 800 / 16 / 3 ಆಗದಂದ್ರೆ 3 ಮ್ಯಾಗ ಹೋಯ್ತಂದ್ರೆ ಏನಾಗ್ತದ್ರಿ? ಇಂಟು 800 ಇಂಟು ಈ 3 ಮ್ಯಾಗ ಬಂದರೆ ಇಂಟು 3 / ಎಷ್ಟ್ರಿ? 16. ಈಗ ನೋಡಿ, 16 ಒಂದ್ಲೆ 16 0 ಎಷ್ಟಾಯ್ತು? 50 × 3. ಹಾಗಾದ್ರೆ ವೇಗ ಈಜ್ಕೊಳ್ತು ಅವನು ವೇಗ ಎಷ್ಟಿತ್ತಪ್ಪ ಅಂತ ಕೇಳಿದಾಗ 53 ಎಷ್ಟ್ರಿ? 150 km/h. ಓಕೆ, ಇಷ್ಟೇ. ಇಲ್ಲಿ ಏನಿಲ್ಲ, ಇಲ್ಲಿ ಪ್ಲಸ್ ತಗೋಬೇಕಿತ್ತು. ನಾವು ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ದೆ? ಇಂಟು ತೊಗೊಂಡಿದ್ದೆ, ಅಷ್ಟೇ ಮಿಸ್ಟೇಕ್. ಮತ್ತೆ ಯಾವುದು ಮಿಸ್ಟೇಕ್ ಇಲ್ಲ. ಅಲ್ಲಿ ಆನ್ಸರ್ 150, ಇಲ್ಲಿ ಆನ್ಸರ್ 150ನೇ. ಬಟ್ ಇಲ್ಲಿ ಪ್ಲಸ್ ಬದಲಿ ಇಂಟು ತೊಗೊಂಡಿವಿ ಅಂದರೆ ಇದನ್ನ ಚೇರ್ ಇಲ್ಲಿ ಹೊಡ್ಯಾಕೆ ಬರ್ತೈತಿ. ಹಾಗಾಗಿ ಇಲ್ಲಿ ಇಂಟು ತೊಗೊಬಾರ್ದು, ಇಲ್ಲಿ ಏನು ಮಾಡೋಕ್ಕಾಗ್ತೈತಿ? ಪ್ಲಸ್ ತೊಗೋಬೇಕಾಗ್ತೈತಿ. ಹಾಗಾದ್ರೆ ಆ ವ್ಯಕ್ತಿ 800 ಕಿಲೋಮೀಟರ್ ದೂರವನ್ನು 5 ಗಂಟೆ 20 ನಿಮಿಷ ತೊಗೊಂಡಂದ್ರೆ ಆ ವ್ಯಕ್ತಿದು ಪ್ರತಿ ಗಂಟೆ ವೇಗ ಎಷ್ಟಿತ್ತಪ್ಪ ಅಂತ ಕೇಳಿದ್ರೆ 150 km/h. ಅವನು ವೇಗ 1 ಗಂಟೆಗೆ 150 ಕಿಲೋಮೀಟರ್ ಸ್ಪೀಡ್ದಿಂದ ಏನು ಮಾಡ್ಯಾನಪ್ಪ ಅಂತಂದ್ರೆ ಚಲಿಸಿದ್ದಾನೆ ಅಂತ ಹೇಳ್ತೀವಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು.